ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅಂದ್ರೆ ವಿಮರ್ಶಾತ್ಮಕ ಚಿಂತನೆ ಅನ್ನುವಂತ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಒಂದ್ ಸೆಕೆಂಡ್, ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಓಕೆ, ಒಂದ್ ಸೆಕೆಂಡ್. ಹಾ, ಕಾಣಿಸ್ತಾ ಇದೆ ನಿಮ್ಗೆ ಸ್ಕ್ರೀನ್? ಓಕೆ, ಸೊ ಫಸ್ಟ್ ಇಲ್ಲಿ ಏನಾಗಿದೆ, ಫಸ್ಟ್ ಕ್ವಶನ್ ಏನಾಗಿದೆ, ಇವು ಯಾವ ರೀತಿ ಕ್ವಶನ್ಸ್ ಗಳಿದಾವಂದ್ರೆ ಇವು ಕೋಡಿಂಗ್ ಅಂತ ಇದಾವ. ಹೌದಾ? ಹೌದಾ? ಕೋಡಿಂಗ್ ಅಂತ ಈ ರೀತಿ ಕೋಡ್ ಮೇಲೆ ಬರ್ತಿರ್ತಾವ. ಹೌದಾ? ಸೊ ಫಸ್ಟ್ ಕ್ವಶನ್ ಏನಾಗಿದೆ, ಇಫ್ ಕ್ಯಾಟ್ ಈಸ್ ರಿಟರ್ನ್ ಆಸ್ DBU, ಹೌ ಇಸ್ ಡಾಗ್ ರಿಟರ್ನ್ ಇನ್ ದ ಸೇಮ್ ಕೋಡ್? ಹೌದಾ? ಸೊ ಕ್ಯಾಟ್ ಅನ್ನ DBU ಅಂತ ಬರ್ತದೆ. ಅದ್ರಾಗ ಏನೋ ಒಂದು ಕ್ಲೂ ಅಡಗಿದೆ ಅಂದ್ರೆ ಅಲ್ಲೇ CAT ಆದ್ಮೇಲೆ DBU ಅಂತ ಬರೆದಿದೆ. ಸಿ ಆದ್ಮೇಲೆ ಡಿ, ಎ ಆದ್ಮೇಲೆ ಬಿ, ಟಿ ಆದ್ಮೇಲೆ ಯು ಅಂದ್ರೆ ಅದರ ಮುಂದಿನ ಅಕ್ಷರವನ್ನ ತಗೊಂಡಿದಾರ. ಹೌದಾ? ಸೊ ನಿಮ್ಗೆ ಇಲ್ಲಿದೆ ನೋಡ್ರಿ. ಹೌದಾ? ಸಿ ಆದ್ಮೇಲೆ ಡಿ, ಎ ಆದ್ಮೇಲೆ ಬಿ, ಟಿ ಆದ್ಮೇಲೆ ಯು. ಹಾಗಾದ್ರೆ ಡಾಗ್ DOG ಆದ್ಮೇಲೆ ಯಾವ ಪ್ಯಾಟರ್ನ್ ಬರುತ್ತೆ ನೋಡ್ರಿ. ಇದ್ರ ಮುಂದಿನ ಅಕ್ಷರಗಳನ್ನ ಬರಿಬೇಕು. ಡಿ ಆದ್ಮೇಲೆ ಏನು, ಓ ಆದ್ಮೇಲೆ ಏನು, ಜಿ ಆದ್ಮೇಲೆ ಏನು, ಇಷ್ಟೇ ಸಿಂಪಲ್ ಇದೆ. ಡಿ ಆದ್ಮೇಲೆ ಇ, ಕರೆಕ್ಟ್. ಓ ಆದ್ಮೇಲೆ ಪಿ, ಜಿ ಆದ್ಮೇಲೆ ಎಚ್. ಕರೆಕ್ಟಾ? ಹಂಗಾದ್ರೆ ಯಾವ ಆಪ್ಷನ್ ಅರ್ಥ ಆಯ್ತಾ ನಿಮ್ಗೆ? ಆಪ್ಷನ್ ಎ ಕರೆಕ್ಟ್. ವೆರಿ ಗುಡ್ ಮಕ್ಕಳ. ನೆಕ್ಸ್ಟ್. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ? ಹೌದಾ? ಡಿ ಆದ್ಮೇಲೆ ಇ, ಓ ಆದ್ಮೇಲೆ ಪಿ, ಜಿ ಆದ್ಮೇಲೆ ಎಚ್. ಹೌದಾ? ನೆಕ್ಸ್ಟ್. ಈ ರೀತಿ ನೀವು ಕ್ವಶನ್ಸ್ ಗಳನ್ನ ಎಲ್ಲಿ ನೋಡಿರ್ಬೋದು? ಯಾರಾದ್ರೂ ನೀವು ಈ ನವೋದಯ ಮುರಾರ್ಜಿ ಎಕ್ಸಾಮ್ ಅನ್ನ ಬರ್ದಿದ್ರೆ ಅದರಲ್ಲಿ ನಿಮ್ಗೆ ಈ ರೀತಿ ಕ್ವಶನ್ಸ್ ಗಳು ಇರ್ತಾವ. ಹಾಗಾಗಿ ನಿಮ್ಗೆ ಸ್ವಲ್ಪ ಈ ರೀತಿ ಸ್ವಲ್ಪ ಐಡಿಯಾ ಇರ್ಲಿ ಅನ್ನೋದಕ್ಕೆ ನಾ ಈ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೇನೆ. ಹೌದಾ? ಸೊ ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ, ಇಫ್ ಸ್ಟಾರ್ STAR is written backward as RATS, how is cold COLD written in the same code? ಹೌದಾ? STAR ಅನ್ನ ಉಲ್ಟಾ ಬರ್ದಿದ್ದಾರೆ. ಉಲ್ಟಾ ಅಂದ್ರೆ RATS ಸ್ಪೆಲ್ಲಿಂಗ್ ಉಲ್ಟಾ ಬರ್ದಿದ್ದಾರೆ. ಹಾಗಾದ್ರೆ COLD ನೀವು ಸ್ಪೆಲ್ಲಿಂಗ್ ಉಲ್ಟಾ ಬರೆದ್ ಬಿಟ್ರೆ ಆನ್ಸರ್ ಆಯ್ತು. ಹಾಗಾದ್ರೆ COLD ಸ್ಪೆಲ್ಲಿಂಗ್ ಉಲ್ಟಾ ಬರೀರಿ. ಯಾವ ಆಪ್ಷನ್ ಆಗುತ್ತೆ ನೋಡ್ರಿ? ವೆರಿ ಗುಡ್ ಮಕ್ಕಳ, ಟ್ರೈ ಮಾಡ್ರಿ. ಉಲ್ಟಾ ಬರೀರಿ. ಡಿ ಫಸ್ಟ್, ಅದಾದ್ಮೇಲೆ ಎಲ್ ಬರುತ್ತಾ, ಅದಾದ್ಮೇಲೆ ಓ ಬರುತ್ತಾ, ಅದಾದ್ಮೇಲೆ ಸಿ ಬರುತ್ತಾ. ಹಾಗಾದ್ರೆ ಯಾವ ಆಪ್ಷನ್ ಅಲ್ಲಿ ಇದೆ ನೋಡ್ರಿ? ಅದು ನಮ್ಗೆ ಆಪ್ಷನ್ ಎ ನಲ್ಲಿ ಇದೆಯಾ, ಬಿ ನಲ್ಲಿ ಇದೆಯಾ, ಸಿ ಇದೆಯಾ, ಡಿ ಇದೆ? ಯಾವ್ದಲ್ಲಿದೆ? ವೆರಿ ಗುಡ್. DLOC. ಹಾಗಾದ್ರೆ ಎಲ್ಲಿದೆ DLOC? ಆಪ್ಷನ್ ಎ ನಲ್ಲಿ ಇದೆ. ವೆರಿ ಗುಡ್. ನೆಕ್ಸ್ಟ್. ಕರೆಕ್ಟ್. ನೆಕ್ಸ್ಟ್ ಚಾಲೆಂಜ್. ಇಫ್ ಬಾಯ್ ಈಸ್ ಕೋಡೆಡ್ ಆಸ್ ANX, one letter backward, how is girl GIRL? ಇಲ್ಲಿ ಏನಾಗಿದೆ ಅಂದ್ರೆ BOY, ಏನ್ BOY ಸ್ಪೆಲ್ಲಿಂಗ್ ಅದಲ್ಲ, ಹಿಂದಿನ ಅಕ್ಷರಗಳನ್ನ ತಗೊಂಡಿದ್ದಾರೆ ನೋಡ್ರಿ. ಹೌದಾ? ಬಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಬಿ ಆದ್ಮೇಲೆ ಅದ್ರ ಹಿಂದಿನ ಅಕ್ಷರ ಎ ತಗೊಂಡಿದ್ದಾರು. ಓ ಆದ್ಮೇಲೆ ಅದ್ರ ಹಿಂದಿನ ಅಕ್ಷರ ಎನ್ ತಗೊಂಡಿದ್ದಾರು. ವಾಯ್ ಆದ್ಮೇಲೆ ಅದ್ರ ಹಿಂದಿನ ಅಕ್ಷರ ಎಕ್ಸ್ ಇದೆ. ಇದು ಟೋಟಲ್ ಎಲ್ಲೋ ಹೇಳತ್ತಾರ ಟೀಚರ್ ಅಂತಲ್ಲ, ನಿಮಗೆ ABCD ಒಳಗೆ ಪ್ಯಾಟರ್ನ್ಗಳು. ಹೌದಾ? ಸ್ವಲ್ಪ ಹಂಗೆ ಹಿಂಗೆ ಚೇಂಜ್ ಮಾಡಿ. ಇದು ಇರೋದ ಸೆಷನ್ ಏನಿದೆ ನಮ್ಗೆ ಕ್ರಿಟಿಕಲ್ ಥಿಂಕಿಂಗ್. ನಮ್ಗೆ ಸ್ವಲ್ಪ ನಾವು ತೆಲಿಗೆ ಚಾರ್ಜ್ ಮಾಡ್ಬೇಕು. ಹೌದಾ? ಸೊ ಇವಾಗಾಗ್ಲೇ 11:30 ಆಗಿದೆ. ಮ್ಯಾಮ್ ನಮ್ಗಿನ್ನು ಬಿಡ್ತಾರ ಇಲ್ಲೋ ಅಂತ ಅಲ್ಲ. ಸೊ ಇದನ್ನ ನೀವು ಥಿಂಕ್ ಮಾಡ್ರಿ. ಹೌದಾ? ಸೊ ಹಾಗಾದ್ರೆ GIRL ಇದ್ರ ಹಿಂದಿನ ಅಕ್ಷರಗಳನ್ನ ಬರಿಬೇಕು. ಜಿ ಇದಕ್ಕಿಂತ ಏನ್ ಹಿಂದಿದೆ ನಮ್ಗೆ? ಎಫ್ ಇದೆ. ವೆರಿ ಗುಡ್. ನೆಕ್ಸ್ಟ್, ಐಕ್ಕಿಂತ ಹಿಂದಿನ ಅಕ್ಷರ ಏನಿದೆ? ಎಚ್ ಇದೆ. ಓಕೆ. ಸೊ ಆರ್ ಕಿಂತ ಹಿಂದಿನ ಅಕ್ಷರ PQR, ಕ್ಯೂ ಇದೆ. ಓಕೆ. ಸೊ ನೆಕ್ಸ್ಟ್ ಎಲ್ ಏನಿದೆ? KLMN. ಓಕೆ. ABCD ಬರ್ತಾವಲ್ಲ. ಸೊ ಹಾಗಾದ್ರೆ FHQK ಅಂತ ಬರುತ್ತೆ ನೋಡ್ರಿ ಆಪ್ಷನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಚಾಲೆಂಜ್ ನೋಡ್ರಿ. If A is equal to 1,
B is equal to 2, C is equal to 3. What is the simple position number code is BED. ಅಂದ್ರೆ ಅಲ್ಲಿ ಏನಾಗಿದೆ, A is equal to 1 ಅದರ ಅರ್ಥ ಏನು, ಒಂದನೇ ಅಕ್ಷರ. B ಎಷ್ಟನೇ ಅಕ್ಷರದು, ಎರಡನೇ ಅಕ್ಷರ. C ಎಷ್ಟನೇ ಅಕ್ಷರ, ಮೂರನೇ ಅಕ್ಷರ. ಹಾಗಾದ್ರೆ BED ಅಂದ್ರ ಅವು ಎಷ್ಟನೇ ಅಕ್ಷರಗಳಂತ ನಾವು ಹೇಳಿದ್ರೆ ಸಾಕು. ಹೌದಾ? ಸೊ ಹಾಗಾದ್ರೆ ಫಸ್ಟ್ ಹೇಳ್ರಿ ನನ್ಗೆ, ಬಿ ಎಷ್ಟನೇ ಅಕ್ಷರ, ಎರಡು. ವೆರಿ ಗುಡ್. ನೆಕ್ಸ್ಟ್ ಇ ಎಷ್ಟನೇ ಅಕ್ಷರ, ಎ ಬಿ ಸಿ ಡಿ ಇ, ಐದನೇ ಅಕ್ಷರ. ವೆರಿ ಗುಡ್. ನೆಕ್ಸ್ಟ್ 5, 2, 5 ಆಯ್ತು. ನೆಕ್ಸ್ಟ್ ಡಿ ಎಷ್ಟನೇ ಅಕ್ಷರ, ಎ ಬಿ ಸಿ ಡಿ. ಹೌದಾ? ಹಾಗಾದ್ರೆ ಎಷ್ಟು ಬಂತು ನನ್ಗೆ, 2, 5, 4 ಬಂತು. ಎಲ್ಲಿದೆ ಆಪ್ಷನ್ ನೋಡ್ರಿ, ಅದು 2, 5, 4. ಆಪ್ಷನ್ ಎ ನಲ್ಲಿದ್ಯಾ, ಬಿ ನಲ್ಲಿದ್ಯಾ, ಅಥವಾ ಸಿ ನಲ್ಲಿದ್ಯಾ, ಅಥವಾ ಡಿ ನಲ್ಲಿದ್ಯಾ? 2, 5, 4. ವೆರಿ ಗುಡ್. ಆಪ್ಷನ್ ಎ ನಲ್ಲಿದೆ. ವೆರಿ ಗುಡ್ ಮಕ್ಕಳ. ನೆಕ್ಸ್ಟ್ ಇವಾಗ ಸನ್ ಇಸ್ ಈಕ್ವಲ್ ಟು 3 ಅಂಡ್ ಆಪಲ್ ಇಸ್ ಈಕ್ವಲ್ ಟು 5. ಅಂದ್ರೆ ಕ್ವಶನ್ ಏನಾಗಿದೆ ಹೇಳ್ರಿ, ಸನ್. ಆ ಸನ್ ಅನ್ನುವಂತ ಸ್ಪೆಲ್ಲಿಂಗ್ ನಲ್ಲಿ ಎಷ್ಟು ಅಕ್ಷರ ಇದಾವಲ್ಲಿ, ಸನ್ ಅನ್ನುವಂತ ಒಂದು ವರ್ಡ್ ನಲ್ಲಿ? ವೆರಿ ಗುಡ್, 3 ಶಬ್ದ ಇದಾವ. ಹೌದಾ? ಆಪಲ್ ನಲ್ಲಿ ಎಷ್ಟು ಅಕ್ಷರ ಇದಾವು? ಆಪಲ್ ಆ ಒಂದು ವರ್ಡ್ ನಲ್ಲಿ ಎಷ್ಟು ಅಕ್ಷರ ಇದಾವು? ಎ ಪಿ ಪಿ ಎಲ್ ಇ, 5 ಅಕ್ಷರ ಇದಾವ. ಹೌದಾ? 5 ಲೆಟರ್ಸ್ ಇದಾವ. ಹಾಗಾದ್ರೆ ವಾಟ್ ಈಸ್ ದ ಕೋಡ್ ಫಾರ್ ಬನಾನಾ? ಆ ಬನಾನಾ ಅನ್ನುವಂತ ಸ್ಪೆಲ್ಲಿಂಗ್ ನಲ್ಲಿ, ಶಬ್ದದಲ್ಲಿ ಅಥವಾ ವರ್ಡ್ ನಲ್ಲಿ ಎಷ್ಟು ಅಕ್ಷರ ಇದಾವ್ ನೋಡ್ರಿ, ಲೆಟರ್ಸ್ ಇದಾವ್ ನೋಡ್ರಿ. ಓಕೆ, BNANA ಅಂದ್ರೆ 1, 2, 3, 4, 5, 6. ಹೌದಾ? ಆಪ್ಷನ್ ಎ 6 ಇದೆ, ಆಪ್ಷನ್ ಬಿ 5 ಇದೆ, ಆಪ್ಷನ್ ಸಿ 7 ಇದೆ, ಆಪ್ಷನ್ ಡಿ 4 ಇದೆ. ಹಾಗಾದ್ರೆ ಬನಾನಾ ಅಂದ್ರೆ ಎಷ್ಟು ಲೆಟರ್ ಇದಾವಲ್ಲೇ? ವೆರಿ ಗುಡ್, 6 ಲೆಟರ್ ಇದಾವ್ ಮಕ್ಕಳೇ. ಓಕೆ, ನೆಕ್ಸ್ಟ್. ಮಜಾ ಇದೆ ಅಲ್ಲ ಇದು? ಓಕೆ, ನೆಕ್ಸ್ಟ್. If pen is written as RGP, 2 step forward for each letter, how is bus? ಇಲ್ಲಿ ಏನಾಗಿದೆ, 2 ಅಕ್ಷರ, 1 ಅಕ್ಷರ ಬಿಟ್ಬಿಟ್ಟು ಹೋಗಿದ್ದಾರೆ. ಹೌದಾ? ಅಲ್ಲಿ ನೋಡ್ರಿ, ಪಿ ಆದ್ಮೇಲೆ ಕ್ಯೂ ಬಿಟ್ ಆರ್ ತಗೊಂಡಿದ್ದಾರು, ಇ ಆದ್ಮೇಲೆ ಎಫ್ ಬಿಟ್ ಜಿ ತಗೊಂಡಿದ್ದಾರು, ಎನ್ ಆದ್ಮೇಲೆ ಎನ್ ಇ. ಹೌದಾ? ಎನ್ ಓ ಆದ್ಮೇಲೆ ಓ ಬಿಟ್ಟು ಪಿ ತಗೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಬಸ್ ಇದೆ. ಹೌದಾ? ಈ ಬಿದ್ 1 ಅಕ್ಷರ ಬಿಟ್ಟು ನೆಕ್ಸ್ಟ್ ಅಕ್ಷರ ತಗೋಬೇಕು. ಬಿ ಆದ್ಮೇಲೆ ಯಾವ ಅಕ್ಷರ ಇದೆ? ಸಿ ಇದೆ. ಸಿ ಕನ್ಸಿಡರ್ ಬೇಡ, ಡಿ ಅಂತ ತಗೊಳ್ಳಿ. ಹೌದಾ? ಆಮೇಲೆ ಯು ಅಂತ ಎಷ್ಟಿದೆ? ಯು ಫಿ ಡಬ್ಲ್ಯೂ. ಹೌದಾ? ಯು ಆದ್ಮೇಲೆ 1 ಲೆಟರ್ ಅನ್ನ ಬಿಡ್ಬೇಕು ನಾವು. ವಿ ಹೋತು ಡಬ್ಲ್ಯೂ ತಗೊಂಡ್ವಿ. ಓಕೆ, ಸೊ ಎಸ್ ಟಿ ಯು, ಟಿ ಅನ್ನ ಬಿಡಬೇಕು, ಯು ಅನ್ನ ಕನ್ಸಿಡರ್ ಮಾಡ್ಬೇಕು. ಹಾಗಾದ್ರೆ DMU ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್ ಮಕ್ಕಳ. ನೆಕ್ಸ್ಟ್ ಇಫ್ ಪ್ಯಾನ್ ಈಸ್ ಕೋಡೆಡ್ ಆಸ್ ಅ ಫ್ಯಾನ್. ಹೌದಾ? ಸೊ ನಿಮ್ಗೆ ಸ್ವಲ್ಪಲ್ಲೇ ನಾನು ಓದುವಾಗ ಪ್ರೊನೌನ್ಸಿಯೇಷನ್ ಗೊತ್ತಾಗ್ಬೇಕು. ಇಫ್ ಪ್ಯಾನ್ ಈಸ್ ಕೋಡೆಡ್ ಆಸ್ ಫ್ಯಾನ್, ಫ್ಯಾನ್ ಅನ್ನಕತ್ತೆ. ಹೌದಾ? ಸೊ ನಿಮಗೆ ಫೊನೆಟಿಕ್ ಸೌಂಡ್ ನಲ್ಲಿ ಕಲ್ತಿರ್ಬಹುದು ನೀವು. ಓಕೆ, ಸೊ ಪೆನ್ ಈಸ್ ಕೋಡೆಡ್ ಆಸ್ ಅ ಫೆನ್ ಅಂತ ಕರಿತಾ ಇದ್ವಿ. ಹೌದಾ? ಹಾಗಾದ್ರೆ ಪಿನ್, ಹೌ ಇಸ್ ಪಿನ್ ಕೋಡೆಡ್ ಆಸ್? ಪಿನ್ ಅನ್ನ ಏನಂತ ಮಾಡ್ಬೋದು? ಪ್ಯಾನ್ ಅನ್ನ ಫ್ಯಾನ್ ಅಂದೆ, ಪೆನ್ ಅನ್ನ ಫೆನ್ ಅಂದೆ. ಹಾಗಾದ್ರೆ ಪಿನ್ ಅನ್ನ ಏನ್ ಅನ್ಬೋದು? ಬಹಳ ಈಸಿ ಇದೆ. ಫಿನ್, ಟಿನ್, ಬಿನ್, ವಿನ್ ಅಂತ ಇದೆ. ಯಾವ ಆನ್ಸರ್ ಅನ್ನ ಕನ್ಸಿಡರ್ ಮಾಡ್ಲಿ? ಪಿ ಬದ್ಲಿ ಎಫ್ ಟೈಪ್ ಅದನ್ನ ಪ್ರೊನೌನ್ಸಿಯೇಷನ್ ಮಾಡ್ಬೇಕು. PIN, ಪಿನ್ ಬದ್ಲಿ. ವೆರಿ ಗುಡ್ ಮಕ್ಕಳ. ಆಪ್ಷನ್ ಎ ನಲ್ಲಿ ಇದೆ ನೋಡ್ರಿ, ಫಿನ್ ಅಂತ ಇದೆ. ಅದನ್ನ ನಾನು ಕನ್ಸಿಡರ್ ಮಾಡಿ. ಓಕೆ, ನೆಕ್ಸ್ಟ್ ಚಾಲೆಂಜ್. ಓಕೆ, ನೆಕ್ಸ್ಟ್ CAB ಇಸ್ ಈಕ್ವಲ್ ಟು 6. ಅಂದ್ರೆ ಆ ಯಾವ ಅಕ್ಷರದಲ್ಲಿ ಬರ್ತಾವಲ್ಲ ಅವನ್ ಏನ್ ಮಾಡಿದಾರ ಅವರು, ಆ ಅಕ್ಷರನ್ನ ಕೂಡಿಸಿದಾರ. ಸಿ 3ನೇ ಲೆಟರು ಪ್ಲಸ್ ಎ 1ನೇ ಲೆಟರು ಪ್ಲಸ್ ಬಿ 2ನೇ ಲೆಟರು, 3, 1, 4, 4, 2, 6 ಆಯ್ತು. ಹೌದಾ? ಹಾಗಾದ್ರೆ ಬ್ಯಾಟ್, BAT. ಹೌದಾ? ಅದ್ರದ್ದು ಎಷ್ಟು ಬರ್ತಿತ್ ನೋಡ್ರಿ. ಬಿ ಅಂದ್ರೆ 2ನೇ ಲೆಟರು, ಎ ಅಂದ್ರೆ 1ನೇ ಲೆಟರು, ಟಿ ಅಂದ್ರೆ 20ನೇ ಲೆಟರು. ಹಾಗಾದ್ರಲ್ಲಿ
ಅವರೇ ಕೊಟ್ಟಿದ್ದಾರೆ, ಬಹಳ ಈಸಿ ಇದೆ ನಮ್ಗೆ, ಹೌದಾ? ಸೊ ಅದರ ಆನ್ಸರ್ ಎಷ್ಟಾಗತ್ತೆ ನೋಡ್ರಿ, 20 + 1 + 2, 21, 22, 23, ಹೌದಾ? ಆಪ್ಷನ್ ಎ ನಲ್ಲಿ 23 ಇದೆ, ಆಪ್ಷನ್ ಬಿ ನಲ್ಲಿ 21, ಆಪ್ಷನ್ ಸಿ 25, ಆಪ್ಷನ್ ಡಿ 20 ಅಂತ ಇದೆ. ಹಾಗಾದ್ರೆ ಯಾವುದು? 20, 21, 22, 23. ಓಕೆ ಮಕ್ಕಳ, 23. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಓಕೆ, ಹೋಗಿತ್ತು ಕ್ರಿಟಿಕಲ್. ಇನ್ನು ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ, ಇನ್ನು ಕ್ವಶನ್ಸ್ ಗಳು ಇದಾವು ಅಂತ ಹೇಳಿ ನಾವು ಅನ್ಕೊಂಡಿದ್ವಿ. ಬಟ್ ಸೆಷನ್ ಕಂಪ್ಲೀಟೆಡ್, ಮಿಷನ್ ಹೌದಾ? ನಮ್ಮ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಇಲ್ಲಿಗೆ ಮುಗೀತು. ಓಕೆ, ಸೊ ಇದಾಗಿತ್ತು ಇವತ್ತಿನ ಒಂದು ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್. ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಹೊಸ ಒಂದು ಕ್ರಿಯೇಟಿವ್ ಥಿಂಕಿಂಗ್ ಜೊತೆಗೆ ಮತ್ತೆ ನೆಕ್ಸ್ಟ್ ವೀಕ್ ನಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ ಯು ಒನ್ಸ್ ಅಗೇನ್.